ಮಂತ್ರಾಲಯ, ಭಾರತ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿಜಯನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಧರ್ತಿ ಹಾದ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಕಾರ್ಯಕ್ರಮದಡಿ ನಮ್ಮ ವಿಜಯನಗರ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಅಂದರೆ ಕೆಲವು ತಾಲೂಕುಗಳಲ್ಲಿ ಅಂದರೆ ಕೋಟಗಿ, ಹರಪನಹಳ್ಳಿ ಯಾವ ಬರ್ತಾವಲ್ಲ ಅದರಲ್ಲಿ ಒಂದು ಕೋಟಿಗೆ ಒಂದು ಬರುತ್ತೆ. ಈ ಒಂದು ಕೋಟಿಗೆಯಿಂದ 16 ಹಳ್ಳಿಗಳು ಈ ಒಂದು ಯಾವುದು ಆದ ಜನಜಾತಿ ಉತ್ಕರ್ಷ ಅಭಿಯಾನ ಕಾರ್ಯಕ್ರಮದಡಿ ಈ ಒಂದು ಗ್ರಾಮಗಳು ಆಯ್ಕೆಯಾಗಿರ್ತವೆ. ಈ ಒಂದು ಗ್ರಾಮಗಳೇನಿದಾವಲ್ಲ ಚರ್ತಗೊಂಡು ಒಂದಾಗಿರುತ್ತದೆ. ಈ ಸಮಸ್ತ ಚರ್ತಗೊಂಡು ಗ್ರಾಮಸ್ಥರಿಗೆ ಈ ಒಂದು ಮಾಹಿತಿ ಕೊಡಲಿಕ್ಕೆ ಇವತ್ತು ಶಿಬಿರವನ್ನು ಆಯೋಜಿಸಲಾಗಿದೆ. ಎಲ್ಲರೂ ದಯವಿಟ್ಟು ಈ ಒಂದು ಕರ್ತವ್ಯ ವಿಭಾಗದಲ್ಲಿ ಒಂದು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಇದು ಎಲ್ಲ ನಮ್ಮ ಬುಡಕಟ್ಟು ಸಮುದಾಯದವರಿಗೆ ಮಾಹಿತಿಯಾಗಿರುತ್ತದೆ. ವಿಶೇಷವಾಗಿ ನಮ್ಮ ಕೇಂದ್ರ, ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಹಳ್ಳಿಗಳಲ್ಲಿ ಎಲ್ಲಿ ಬುಡಕಟ್ಟು ಜನಾಂಗದವರು ಅಂದರೆ ಮೂಲ ನಿವಾಸಿಗಳು, ಟ್ರೈಬಲ್ಸ್, ಎಸ್ಟಿ, ಪರಿಶಿಷ್ಟ ಪಂಗಡದವರು ಎಲ್ಲಿದ್ದಾರೆ ಆಯಾ ಹಳ್ಳಿಗಳನ್ನು ಗುರುತಿಸಿ ಇವತ್ತು ಈ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳನ್ನು ಆಯ್ಕೆ ಮಾಡಿದರೆ, ಆಯ್ಕೆ ಮಾಡಿರೋದ್ರಿಂದ ಏನು ನಮ್ಮ ಪ್ರತಿಯೊಬ್ಬ ಕುಟುಂಬಗಳ ಮೂಲ ದಾಖಲಾತಿಗಳು ಏನಿದಾವಲ್ಲ, ಮೂಲ ದಾಖಲಾತಿಗಳನ್ನು ಇವತ್ತಿಗೂ ಕೂಡ ನಮ್ಮ ಟ್ರೈಬಲ್ ಅಂದರೆ ಬುಡಕಟ್ಟಿನವರು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡಿರೋದಿಲ್ಲ. ಉದಾಹರಣೆ ಅಂತಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಮತ್ತೆ ಆಸ್ಪತ್ರೆಯಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, PM ಕಾರ್ಡ್ ಆಗಿರ್ಬೋದು, ಮತ್ತು ಜನ್ಧನ್ ಖಾತೆಗಳಾಗಿರ್ಬೋದು, ಮತ್ತು ನಿವಾಸಿ ಪ್ರಮಾಣ ಪತ್ರ ಆಗಿರ್ಬೋದು, ಎಲ್ಲ ಆಸ್ತಿಗಳ ಒಂದು ಇನ್ಸೂರೆನ್ಸ್ ಪಾಲಿಸಿಗಳಾಗಿರ್ಬೋದು, ಮತ್ತೆ ಪಿಂಚಣಿ ಆಗಿರ್ಬೋದು, ವೃದ್ಧಾಪ್ಯ ಆಗಿರ್ಬೋದು, ವಿಧವಾ ಪಿಂಚಣಿ ಆಗಿರ್ಬೋದು, ಮತ್ತೆ ವಯೋವೃದ್ಧರ ಪಿಂಚಣಿಗಳಾಗಿರ್ಬೋದು, ಈ ಎಲ್ಲ ಯೋಜನೆಗಳನ್ನು ನಮ್ಮ ಇವತ್ತು ಕೂಡ ನಮ್ಮ ಪರಿಶಿಷ್ಟ ಪಂಗಡದವರು ಎಲ್ಲ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಿಲ್ಲ. ಯಾಕಪ್ಪ ಇವತ್ತು ಟ್ರೈಬಲ್ ಮೂಲ ಬುಡಕಟ್ಟು ನಿವಾಸಿಗಳಿಗೆ ಹಳ್ಳಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಮೂಲಭೂತವಾದಂತಹ ಒಂದು ಸೌಲಭ್ಯಗಳನ್ನು ನಾವು ಅವರಿಗೆ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಗ್ರಾಮವನ್ನು ಆಯ್ಕೆ ಮಾಡಿದ್ದಾರೆ. ಅಂಥದ್ರಲ್ಲಿ ಯಾಕೆ ನಮಗೆ ಮೂಲ ದಾಖಲಾತಿಗಳು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಯಾಕಂದ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗದವರಿಗೆ ಸಾಕಷ್ಟು ಯೋಜನೆಗಳು ಇವತ್ತು ಬರ್ತಾ ಇದ್ದಾವೆ. ಬಟ್ ಆ ಯೋಜನೆಗಳನ್ನು ನಾವು ಸದುಪಯೋಗ ಪಡಿಸ್ಕೋಬೇಕಂತಂದ್ರೆ ಇವತ್ತು ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ದಾಖಲಾತಿಗಳು ಇರೋದಿಲ್ಲ. ಹಾಗಾಗಿ ದಾಖಲಾತಿಗಳು ನೀವು ಸಂಪೂರ್ಣವಾಗಿ ನಿಮ್ಮ ಕುಟುಂಬದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳ ಸಿಗಲಿ ಅಂತೇಳಿ ನಮ್ಮ ಟ್ರೈಬಲ್ ಅವರಿಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮವನ್ನು ಆಯ್ಕೆ ಮಾಡಿದ್ದಾರೆ. ಧರ್ತಿ ಹಾದ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಕಾರ್ಯಕ್ರಮದಲ್ಲಿ ಚರ್ತುಗಳನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯಕ್ಕೆ ನಮ್ಮ ತುಂಬ ಧನ್ಯವಾದಗಳು. ಈ ಒಂದು ಎಲ್ಲ ಮೂಲ ದಾಖಲಾತಿಗಳನ್ನು ನಮ್ಗೆ ಏನಾದರೂ ಚರ್ತುಗೊಂಡು ಗ್ರಾಮದಲ್ಲಿ ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಎಲ್ಲ ಮೂಲ ದಾಖಲಾತಿಗಳು ಏನಿದಾವೆ ಅವನ್ನೆಲ್ಲ ನೀವು ಎಂಟ್ರಿ ಮಾಡಿಸ್ಬೋದು. ಯಾವುದೇ ಥರದ ದಾಖಲಾತಿಗಳು ನಮ್ಮ ಇಲ್ಲಪ್ಪ, ಇವತ್ತು ನಮ್ದು ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಆಯುಷ್ಮಾನ್ ಭಾರತ ಕಾರ್ಡ್ ಇಲ್ಲ, ಜಾತಿ ಪ್ರಮಾಣ ಪತ್ರ ಇಲ್ಲ, ನಿವಾಸಿ ದೃಢೀಕರಣ ಇಲ್ಲ, PM ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಲ್ಲ, ಜನ್ಧನ್ ಬ್ಯಾಂಕ್ ಖಾತೆ ಇಲ್ಲ, ವಿಮಾ ಹಕ್ಕುಗಳಿಲ್ಲ, ಯಾವುದೇ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ವೃದ್ಧಾಪ್ಯ ಪಿಂಚಣಿ ಇಲ್ಲ, ವಿಧವಾ ಪಿಂಚಣಿ ಇಲ್ಲ, ದಿವ್ಯಾಂಗ ಪಿಂಚಣಿ ಇಲ್ಲ, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳಾದಂತಹ ಮನ್ರೇಗಾ PM ವಿಶ್ವಕರ್ಮ ಆಗಿರ್ಬೋದು, ಮುದ್ರಾ ಸಾಲಗಳಾಗಿರ್ಬೋದು, ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ PM ಮಾತೃವಂದನಾ ಯೋಜನೆಗಳಾಗಿರ್ಬೋದು, ICDC ಸೌಲಭ್ಯಗಳಾಗಿರ್ಬೋದು, ಲಸಿಕೆ
ಮುಂತಾದ ಯೋಜನೆಗಳನ್ನ ಈ ಯೋಜನೆಯನ್ನು ಪಡ್ಕೋಬೇಕಂದ್ರೆ